ಮೊನ್ನೆ ಎಲ್ಲೂ ನೆಮ್ಮದಿಯಾಗಿ ಬಾಳ್ಕೊಡಲ್ಲ ಇವರು. ಎಲ್ಲೋದ್ರೂ ಬಂದು ನಮಗೆ ಟಾರ್ಚರ್ ಕೊಡ್ತಾರಲ್ಲ. ಅಲ್ಲ, ನನಗೆ ಹೆಂಗೋ ನನ್ನ ಗೆಳತಿ ಸಿಕ್ಕಿದ್ದಾಳೆ, ಅವಳಿಂದಲಾದರೂ ಚೆನ್ನಾಗಿದ್ದೀವಿ. ಅಂಥದ್ರಲ್ಲಿ ಬಂದು ಎಲ್ಲದಕ್ಕೂ ನನಗೆ ಟೆನ್ಷನ್ ಕೊಡ್ತಾರೆ. ನಾನು ಏನು ಮಾಡಲಿ? ನಮ್ಮ ಅಮ್ಮನೂ ಹಂಗೆ ಮಾತಾಡುತ್ತೆ, ನಮ್ಮ ಅತ್ತೆನೂ ಹಂಗೆ ಮಾತಾಡುತ್ತೆ. ಪಾಪ ವಿಜಯ್ ಕೆಟ್ಟ ಹೆಸರು. ಅವಳು ನಮಗೆ ಎಷ್ಟು ಕಷ್ಟ ಸುಖಕ್ಕೆ ಆಗ್ತಾಳೆ, ಎಷ್ಟು ನಮ್ಗೆ ಹೆಲ್ಪ್ ಮಾಡಿದ್ದಾಳೆ, ಅಂಥವಳಿಗೆ ಕೆಟ್ಟ ಹೆಸರು ಬಂತಲ್ಲಪ್ಪ. ಎಷ್ಟು ತಲೆ ಕೆಡಿಸ್ಕೋಬಾರ್ದು ಅಂತ ಇದ್ರು ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ. ಸುಗುಣ, ಸುಗುಣ, ಯಾಕೆ ಸುಗುಣ ಅಳ್ತಾ ಇದೆಯಾ? ಏನಿಲ್ಲ ಕಣ್ರಿ. ಅಲ್ಲ, ನಮಗೆ ಯಾಕೆ ಇವರೆಲ್ಲ ಸೇರ್ಕೊಂಡು ನಮ್ಗೆ ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ? ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವಿ? ಯಾಕೆ ನಮ್ಗೆ ಈ ಥರ ಎಲ್ಲ ಬಂದು ನಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ? ಯಾಕೆ ನಮಗೆಲ್ಲ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಆದರೆ ಅವ್ರನ್ನೂ ನೋಡು, ಎಲ್ಲರೂ ಅವ್ರನ್ನೇ ಇಷ್ಟಪಡ್ತಾರೆ, ಎಲ್ಲರೂ ಅವ್ರ ಹತ್ರನೇ ಚೆನ್ನಾಗಿರ್ತಾರೆ. ನಾವೇನು ಮಾಡಿದ್ದೀವಿ, ನಾನು ನೀನು ಇಬ್ಬರೂ ಅಂಥದ್ದು ತಪ್ಪೇನು ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಎಷ್ಟು ತಲೆ ಕೆಡಿಸ್ಕೋಬಾರ್ದು ಅಂತ ಸಮಾಧಾನ ಮಾಡ್ಕೊಂಡಿದ್ದಂಗೆಲ್ಲ ನನ್ನ ಕೈ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕಣ್ರಿ. ಪಾಪ ವಿಜಿ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ, ಅವಳಿಗೊಂದು ಕೆಟ್ಟ ಹೆಸರು. ನಮ್ಮಿಂದ ಅವಳಿಗೂ ಪಾಪ ಮನ್ಸಿಗೆ ನೋವಾಗುತ್ತೆ. ನಮ್ಮ ಮತ್ತೆ ಅವಳನ್ನ ಹಿಡ್ಕೊಂಡು ಹೊಡಿಬೇಕಂದ್ರೆ ನನ್ನ ಹೊಡೆದಿದ್ದಾಯ್ತು, ನಿನ್ನ ಹೊಡೆದಿದ್ದಾಯ್ತು, ಎಲ್ಲರನ್ನೂ ಹೊಡೆದಿದ್ದಾಯ್ತು. ಇನ್ನು ಅವಳ ಮೇಲೆ ಸೇಡು ನಮ್ಮ ಅತ್ತೆನಿಗೆ. ನಮ್ಮ ಅತ್ತೆ ಎಂತ ಯಾರ ಹತ್ರ ಚೆನ್ನಾಗಿರುತ್ತೋ ಏನೋ, ಯಾರ ಹತ್ರನೂ ಚೆನ್ನಾಗಿಲ್ಲ. ಯಪ್ಪ ನಿಮ್ಮ ಅಮ್ಮನ ಬುದ್ಧಿ ಅಂತೂ ನನಗಂತೂ ಇಷ್ಟನೇ ಆಗಲ್ಲ. ಎಲ್ಲರಿಗೂ ಹಿಂಗೆ ಮಾಡುತ್ತೆ ನಿಮ್ಮಮ್ಮ. ಸುಗುಣ, ಯಾಕೆ ಅಳ್ತಾ ಇದೆಯಾ? ಏನಾಯಿತು? ಅಯ್ಯೋ, ನಮ್ಮಮ್ಮ ಬಂದು ಗಲಾಟೆ ಮಾಡ್ತಲ್ಲ, ಅದಕ್ಕೆ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಯಾಕೆ ನಾವು ಏನು ಮಾಡಿದ್ವಿ, ಏನು ಪಾಪ ಮಾಡಿದ್ವಿ ಅವರಿಗೆ? ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ, ಎಲ್ಲೋದ್ರೂ ನಮ್ಮನ್ನು ಬಾಳ್ಕೊಡ್ತಾ ಇಲ್ವಲ್ಲ, ಯಾಕೆ ಬಂದು ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಳ್ತಾ ಇದ್ದಾಳೆ ವಿಜಿ. ಅಯ್ಯೋ ಪೆದ್ದಿ, ತಲೆ ಕೆಡಿಸ್ಕೋಬೇಡ ನೀನು. ನಾನು ಹೇಳಲಿಲ್ವಾ ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರಮ್ಮ. ಇಂಥ ಸಮಯದಲ್ಲಿ ನೀನು ಅಳ್ಬಾರ್ದು, ಯೋಚನೆ ಮಾಡಬಾರ್ದು, ಏನೋ ತಲೆ ಕೆಡಿಸ್ಕೋಬಾರ್ದು, ಸುಮ್ಮನಿದ್ಬಿಡು. ನೋಡಿ, ಯಾಕೆ ಅಳ್ತಾ ಇದೆಯಾ? ವಿಜಿ, ಕ್ಷಮಿಸ್ಬಿಡಿ ವಿಜಿ, ನಮ್ಮ ಅತ್ತೆ ನೀನು ನೋಡಿದ್ ಬಿಡ್ತು ಪಾಪ. ಅಲ್ಲ, ನಮ್ಮಿಂದ ನೀನು ಓಡಿಸ್ಕೊಳಂಗಾಯ್ತು. ಅಯ್ಯೋ ಬಿಡು, ನಾನು ಬೈದೆ ಅವ್ರನ್ನ ಚೆನ್ನಾಗಿ, ಅದಕ್ಕೆ ಹೊಡೆದಿದ್ದಾರೆ. ನಾನು ತಲೆನೇ ಕೆಡಿಸ್ಕೊಂಡಿಲ್ಲ, ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ಅಲ್ಲ, ನಮ್ಮಿಂದ ನಿನಗೊಂದು ಕೆಟ್ಟ ಹೆಸರು, ನಮ್ಮಿಂದ ನಿನಗೆ ನೋವು. ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ, ಯಾಕೆ ಎಲ್ಲರೂ ಬಂದು ನಮ್ಗೆ ಈ ಥರ ಮಾಡ್ತಾ ಇದ್ದಾರೆ ನೋಡೆ. ನಮ್ಮನ್ನೆಲ್ಲೋದ್ರೂ ಬಾಳ್ಗೊಡಲ್ವಲ್ಲ ಅವರು, ಒಬ್ರಿಗೆ ಇಕ್ಕಿ ಕೊಡಲ್ಲ, ಏನಿಲ್ಲ. ಅವ್ರ ಜೀವನ ಇವತ್ತು ಎಷ್ಟು ಚೆನ್ನಾಗೈತೆ. ಯಾಕಪ್ಪ ದೇವ್ರು ನಮ್ಮಂಥವ್ರಿಗೆ ಯಾವಾಗಲೂ ಇಂಥದ್ದು ಕೊಡ್ತಾನೆ ಅನ್ನಂಗಾಗುತ್ತೆ ಕಡೆ. ಸುಗುಣ, ಸಮಾಧಾನ ಮಾಡ್ತಾ, ನೀನು ಸಮಾಧಾನ ಮಾಡ್ಕೋಬೇಕು. ಎದ್ದ ಇಲ್ಲಿ, ಅಳ್ಬಾರ್ದು ನೀನು. ಯಾಕೆ ಅಳ್ತಾ ಇದೆಯಾ? ಎಲ್ಲದರಲ್ಲೂ ನಮಗೆ ಮೋಸ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ನಮ್ಮನ್ನು ಬಿಡ್ತಾ ಇಲ್ವಲ್ಲ. ಭಾಗ ಕೊಡ್ರಿ, ನಮ್ಮ ಪಾಡಿಗೆ ನಾವು ಹೆಂಗೋ ಮನೆಗಿನ ಕಟ್ಕೊಂಡೇನೋ ಮಾಡ್ಕೊಂತೀವಿ ಅಂತ ಹೇಳಿದ್ವಿ. ಮನೇನೂ ಕೊಡಲಿಲ್ಲ, ಭಾಗನೂ ಕೊಡಲಿಲ್ಲ. ಏನು ಮಾಡಬೇಕು ನಾವು? ಸುಮ್ಮನಿರೋ ಸುಗುಣ, ಅಳ್ಬೇಡ, ತಲೆ ಕೆಡಿಸ್ಕೋಬೇಡ. ನೀನು ಯಾಕೆ ಅವ್ರು ಹೇಳ್ತಿರ್ತಾರೆ, ಸುಮ್ಮನೆ ಯಾಕೆ ನೀನು ಅದನ್ನೇ ಒಂದು ಮನಸ್ಸಿಗೆ ತಗೊಂಡು? ಅದೇಂಗೆ ಸುಮ್ಮನೆ ಇರ್ತಾರ್ರಿ, ಮನ್ಸಿಗೆ ಬಂದೇ ಬರುತ್ತೆ. ಅವತ್ತೆ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಇವಳನ್ನ ಪಾಪ ವಿಜಿನ್ ಬೇರೆ ಇಟ್ಕೊಂಡು ಬೇರೆ ಹೊಡೆದು ಹೋಯ್ತು. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ನನಗೆ. ಏನಪ್ಪ ಇದು, ನಾವೇನು ಕರ್ಮ ಮಾಡಿದ್ವಪ್ಪ, ಇಂಥದ್ದು ಶಿಕ್ಷೆ ನಮಗೆ ಅನಿಸುತ್ತೆ. ಅವರೆಲ್ಲ ದೂರ ಆದರು ಅಂತಲೇ ಸುಗುಣ, ವಿಜಯ್ ಅವ್ರನ್ನ ದೇವ್ರು ನಮ್ಗೆ ಹತ್ರ ಮಾಡಿದ್ದಾನೆ. ವಿಜಯ್ ಅವ್ರು ಸಿಕ್ಕಿರೋದು ನಮ್ಮ ಪುಣ್ಯ. ಅವ್ರ ಮನೆ ಕೊಟ್ಟಿದ್ದಾರೆ ನಮಗೆ, ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ, ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ ನೀನು ಜಾಸ್ತಿ. ಅದೇನಪ್ಪ, ಈಗ ಒಬ್ರಿಗೊಬ್ರು ಸಹಾಯ ಮಾಡೋರು ಇದ್ದೇ ಇರ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಬೇರೆಯವ್ರು ಸುಮ್ಮನೆ ಬಿಡ್ತಾರಾ? ಯಾರಾದರೂ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ದೇವರು ಸಹಾಯ ಮಾಡೋಕ್ಕೆ ಯಾರನ್ನಾದರೂ ಸೃಷ್ಟಿ ಮಾಡೇ ಮಾಡಿರ್ತಾನೆ. ತಲೆ ಕೆಡಿಸ್ಕೊಬೇಡ ಸುಗುಣ, ನಾನಿದ್ದೀನಿ ಸರಿನಾ? ನಾನು ನಿನ್ನ ಬೇಕಾದ್ರೆ ನೋಡ್ಕೊತೀನಿ, ಡೆಲಿವರಿ ಆದರೂ ನಾನೇ ನೋಡ್ಕೊತೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗಲೇಬೇಡ. ಆಲೇನೆ ನಾನು ವಿಜಯ್ ಅವ್ರಿಗೆ ಹೇಳಿದ್ದೀನಿ, ಡೆಲಿವರಿ ಆದಮೇಲೆ ಸುಗುಣ ಅವ್ರನ್ನ ನೀವೇ ನೋಡ್ಕೋಬೇಕು ಅಂತ ಹೇಳಿ ವಿಜಿಗೆ ಹೇಳಿದ್ದೀನಿ. ನೋಡ್ಕೊಂತೀನಿ ಅಂತ ಹೇಳಿದ್ದಾರೆ. ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ, ಸರಿನಾ? ಸಾಕು, ನಾವು ಇಲ್ಲೇ ನೆಮ್ಮದಿಯಾಗಿದ್ಬಿಡೋಣ. ನಾನು ಹಂಗೆ ಅಂದ್ಕೊಂಡಿದ್ದು, ಆದರೆ ಎಲ್ಲೋದ್ರೂ ನಮ್ಮನ್ನು ಬಿಡ್ತಾ ಇಲ್ವಲ್ಲ ಇವರು. ಇಲ್ಲಿಗೂ ಬರ್ತಾ ಇದ್ದಾರೆ. ನಮ್ಮಮ್ಮ ಬೇರೆ ಹೋಗಿ ಅವ್ರನ್ನೂ ಬೇರೆ ಕರ್ಕೊಂಬಂದೈತೆ. ಅಲ್ಲ, ನಮ್ಮಮ್ಮನೇ ಯಾಕೆ ನಮ್ಮನ್ನು ಒಂಥರ ಶತ್ರು ಥರ ನೋಡ್ತಾ ಇತ್ತಲ್ಲ, ಮಗಳು ಅನ್ನೋ ಥರ ನೋಡ್ತಾನೇ ಇಲ್ಲ. ಏನೋ ನಾವೇನೋ ದೊಡ್ಡ ಏನೋ ಮಾಡಿದ್ದೀವಿ ನಮ್ಮ ಅಮ್ಮಗೆ ಅನ್ನೋ ಥರ. ಏನು ನಮ್ಮ ಮನೆಯವರು ಆ ಪ್ರವಿಗೆ ಒಂದೇಟು ಹೊಡೆದಿದ್ದು ಅಷ್ಟು ದೊಡ್ಡ ತಪ್ಪಾಯ್ತಾ? ಏನು ಮಾವ ಆಗಿ ಅಳಿಯನ್ನ ಒಂದೇಟು ಹೊಡೆಯೋಕ್ಕೆ ಅಷ್ಟೊಂದು ಅಧಿಕಾರ ಇಲ್ವಾ ವಿಜಿ? ನಮ್ಮಮ್ಮ ನೋಡು ಹೆಂಗೆ ಮಾಡಿಬಿಡ್ತು.
ಅಯ್ಯೋ ನಿಮ್ಮಮ್ಮ ಯಾವಾಗಲೂ ಹಂಗೆ ತಗ. ನಿಮ್ಮಮ್ಮನ ಬಗ್ಗೆ ತಲೆ ಕೆಡಿಸ್ಬೇಡ ಅಂತ ನಾನು ಎಷ್ಟು ಸತಿ ಹೇಳ್ತೀನಿ. ನಮ್ಮ ನೋಡಿದ್ರು ಹಂಗೆ ಅಮ್ಮ, ಗಂಡನ ಬಿಟ್ಟು ಬಂದವಳೆ ಇವಳು, ಡೈವರ್ಸ್ ಕೊಟ್ಟು ಗಂಡನ ಜೊತೆ ನಾವೇ ಕಾపుರ ಮಾಡೋಕ್ಕಾಗಲ್ಲ ಇವಳಿಗೆ, ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡೋದು ನಿಮ್ಮಮ್ಮ ನಾನು ನೋಡ್ದಂಗೆಲ್ಲ ಗೊತ್ತಾ? ಹಾಂ, ನನಗೂ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಸುಮ್ಮನೆ ಹಾಕ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಬಿಡತ್ಲಾಗ ಮಾತಾಡ್ತಿರ್ತಾರೆ, ಅದೆಲ್ಲ ತಲೆ ಹಾಕೊಂಡ್ರೆ ಆಗಲ್ಲ. ಈಗ ಸುಮ್ಮನೆ ಮಾತಾಡೋರೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಅದಕ್ಕೇನೆ ನಾನು ಯೋಚನೆ ಮಾಡಲ್ಲ. ನಿಮ್ಮಮ್ಮ ಏನಂತ ನಾನು ಕೇಳಿಸ್ಕೊಳಕ್ಕೆ ಹೋಗಲ್ಲ, ಸುಮ್ಮ ಬರ್ತೀನಿ ನನ್ನ ಪಾಡಿಗೆ ನಾನು ಅಷ್ಟೇ. ನೀನು ಹಂಗೆ ಇದ್ಬಿಡು. ನೀನು ಯಾಕೆ ಅಳ್ತಾ ಇದೀಯಾ? ಸುಮ್ಮನೆ ಇದ್ದವಳು ಇವಾಗ ಯಾಕೆ ಅಳ್ತಾ ಕೂತ್ಕೊಂಡಿದ್ದೀಯ ಹೇಳು? ಇನ್ನು ಅವ್ರ ಎದುರಿಗೆ ನೋಡಪ್ಪ ಯಾರು ಮಾತಾಡಿಸ್ಲಿಲ್ಲ ಅಂದ್ರೂ ಇವಳು ಹೆಂಗಿದ್ದಾಳೆ, ಸ್ವಲ್ಪನೂ ಯೋಚನೆ ಮಾಡಲ್ಲ ಇವಳು. ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ, ಗಂಡನ ಮನೆ ಬಗ್ಗೆ ಯೋಚನೆ ಮಾಡಲ್ಲ, ಹಂಗಿದ್ದಾಳೆ ಅಂತ ಅನ್ಕೋಬೇಕು ಅವ್ರೇನೆ. ನೀನು ನೋಡಿದ್ರೆ ಹಿಂಗೆ ಅಳ್ತಾ ಕೂತ್ಕೊಂಡಿದ್ದೀಯ. ನೀನು ಹೇಳ್ತಾ ಇದ್ದವಳು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಕಣೆ ವಿಜಿ ಅಂತ ಹೇಳಿ ನೀನೇ ಹೇಳ್ತಾ ಇದ್ದವಳು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಹೆಂಗೆ ಸುಗುಣ ನೀನು? ಅಳ್ತಾ ಕೂತ್ಕೊಂಡು ಆಮೇಲೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೂ ನೋಡಲ್ಲ. ಇವಾಗಲೇ ನಿಮ್ಮನ್ನು ಯಾರೂ ನೋಡಲ್ಲ. ಸ್ವಲ್ಪ ಏನಾದರೂ ಕಷ್ಟ ಆದರೆ ಯಾರಾದರೂ ಬಂದು ನೋಡ್ತಾರಾ? ಯಾರೂ ನೋಡಲ್ಲ. ನೀನು ಚೆನ್ನಾಗಿರಬೇಕು ಸುಗುಣ. ಅದೇನಪ್ಪ ಹೇಳು ವಿಜಯ್ ಅವರೇ, ನಿಮ್ಮಷ್ಟೊಂದು ನಿಮಗೆ ಹೆಂಗೆ ಮಾತಾಡ್ತಾರೆ ಜನ? ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋರಾಗಿದ್ದರೆ ನೀವು ಹೆಂಗಿರ್ಬೇಕಾಗಿತ್ತು ಇವತ್ತು? ನೀವು ಮಾತ್ರ ಜನಗಳಿಗೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ನಿಮ್ಗೆ ಇಷ್ಟ ಬಂದಂತೆ ಇರ್ತೀರ. ಹಂಗೆ ಜನ ಮಾತಾಡ್ತಿರ್ತಾರೆ. ಅವರು ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇರ್ತಾರೆ, ಹುಡುಕ್ತಾನೆ ಇರ್ತಾರೆ. ಇವರು ಚೆನ್ನಾಗಿದ್ದಾರೆ ಅಂತಂದರೆ ಇವ್ರ ಬಗ್ಗೆ ಏನು ಹೇಳೋಣ, ಏನು ಹುಡುಕೋಣ ಅಂತ ನೋಡ್ತಾನೆ ಇರ್ತಾರೆ ಜನ. ಆದರೆ ನಾವೇನು ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಹೆಂಗೆ ಇಷ್ಟ, ನಮಗಿಂತ ಬಟ್ಟೆ ಬೇಕಾ, ಇಂಥ ಬಟ್ಟೆ ತಗೋಬೇಕು, ನೀನು ಹೆಂಗಿರ್ಬೇಕಾ ಹಂಗಿರಬೇಕು, ಇಂಥ ತಿಂಡಿ ಬೇಕಾ ಅಂತಂದು ಮಾಡ್ಕೊಂಡು ತಿನ್ನಬೇಕು ಅಷ್ಟೇ. ಈಗ ಜನ ಏನು ಹೇಳ್ತಾರೆ ಅಂತಂದರೆ, ಈಗ ನೀನೇನೋ ಒಂದು ಥರದ್ದು ಬಟ್ಟೆ ಹಾಕ ವಿಜಯ್ ಅವರೇ, ಈ ಕಲರ್ ಚೆನ್ನಾಗಿಲ್ಲ, ಬೇರೆ ಕಲರ್ ತೊಗೋಬೇಕಾಗಿತ್ತು, ಈ ಡಿಸೈನ್ ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿರೋದು ಬರೋದು. ಈಗ ಯಾರೇ ಆಗಲಿ ಒಂದು ಒಡವೆ ತೊಗೊಂಡು ಬಂದಿದ್ದಾನೆ ಅಂದರೆ ಇದು ಈ ಡಿಸೈನ್ ಬರಲಿ, ಇನ್ನೊಂದು ಥರ ಡಿಸೈನ್ ಬರೋದು, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಏನಾದರೂ ಒಂದು ಉಳುಕು ಹೇಳ್ತಾನೆ ಇರ್ತಾರೆ. ಆ ಉಳುಕು ಹೇಳ್ದಂಗೆ ಯಾರೂ ಇರೋದಿಲ್ಲ ಜನ, ಅಕ್ಕಪಕ್ಕದವ್ರಾಗಲಿ ಯಾರೇ ಆಗಲಿ ಒಂದು ಹುಡುಕ್ತಾರೆ. ಅದೇ ನಮ್ಮ ವಿಜಯ್ ಅವರೇ, ಇವಾಗ ನಿಮ್ಮ ಬಗ್ಗೆ ಒಳ್ಳೆಯವರು ಹೇಳೋರು ಇರ್ತಾರೆ, ಕೆಟ್ಟವ್ರು ಹೇಳೋರು ಇರ್ತಾರೆ. ಹಂಗೆ ಒಳ್ಳೆಯರದ್ದು ಹೇಳೋದ್ರ ಬಗ್ಗೆ ಒಬ್ಬೊಬ್ರು ಯಾರಾದರೂ ಎಷ್ಟು ಚೆನ್ನಾಗೈತೆ, ನೀವೇನಾನ ತಂದಿರೋದ, ಇದು ಭಾಳ ಸೂಪರಾಗೈತೆ, ಚೆನ್ನಾಗೈತೆ ಅಂತೇಳಿ ಯಾರಾದರೂ ಹೊಗಳ್ತಾರಲ್ಲ, ಅದನ್ನು ಮನಸ್ಸಿಗೆ ತಗೋಬೇಕು ಅಷ್ಟೇ. ಈಗ ಚೆನ್ನಾಗಿಲ್ಲ, ಇನ್ನೊಂದು ಥರದ್ದು ತಗೋಬೇಕಾಯಿತು ಅಂತ ಹೇಳ್ತಾರಲ್ಲ, ಅದನ್ನು ಬಿಟ್ಟು ಹಾಕ್ಬಿಡ್ಬೇಕು. ಹಂಗೆ ಈಗ ನಮಗೆ ಒಳ್ಳೇದು ಮಾಡೋರ ಬಗ್ಗೆ ನಾವು ಯೋಚನೆ ಮಾಡಬೇಕು. ವಿಜಯ್ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಸುಗುಣ, ನಾವು ವಿಜಯ್ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ವಿಜಯ್ ಅವ್ರನ್ನ ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡು ನಾವು ಚೆನ್ನಾಗಿರಬೇಕು, ನಮ್ಮನ್ನು ಮಾತಾಡ್ಸ್ಕೊಂಡು ಅವ್ರು ಚೆನ್ನಾಗಿರ್ತಾರೆ. ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡೋಣ, ನಾವು ಅವ್ರನ್ನ ನೋಡ್ಕೊಂಡು ನಾವು ಹಂಗೆ ಇರಬೇಕು. ಹಿಂಗೆ ಅಷ್ಟೇ ನೋಡು, ಇದರಲ್ಲೇ ಐತಿ ತಿಳ್ಕೊ. ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ವರ್ಷ ಅವರೇ. ನೀವು ಏನನ್ನ ತಗೊಳ್ಳಿ, ನಾನೊಂದು ಸೀರೆ ತಗೊಳ್ಳಿ, ಒಂದು ಡ್ರೆಸ್ ತಗೊಳ್ಳಿ, ಒಂದು ಚಪ್ಪಲಿ ತಗೊಳ್ಳಿ ಹೇಳು, ಜನ ಹೆಂಗೆ ಹೇಳೋದು, ಇನ್ನೊಂದು ಥರ ತಗೋಬೇಕಾಯ್ತು, ಇನ್ನೂ ಭಾಳ ಚೆನ್ನಾಗಿರೋದು ಕಣೆ ವಿಜಿ, ಇನ್ನೊಂದು ಥರ ಸೀರೆ ಹೊಸ ಡಿಸೈನ್ ಬರೋವು ಆ ಥರ ತಗೋಬೇಕಾಯಿತು ಅಂತ ಹೇಳಿ ಜನ ಏನಾದರೂ ಒಂದು ಉಣುಕೆ ಹುಡುಕ್ತಾರೆ. ಆದರೆ ನಾವು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಹಂಗೆ ಸುಗಣ, ನೀನು ಇಲ್ಲಿರೋಕ್ಕೆ ಅವಳು ಹಂಗೆ ಹಿಂಗೆ ಅಂತ ಹೇಳಿ ಈಗ ನನ್ನ ಬಗ್ಗೆ ಹೇಳ್ತಾರೆ ಕೆಡ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ. ವಿಜಿ ಒಳ್ಳೆಳು ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡು ಅಷ್ಟೇ. ಸರಿ ಆಯಿತು ನೋಡು, ಹಿಂಗಿರೋದಕ್ಕೆ ನೀನು ಎಷ್ಟೋ ನನ್ನ ಮನಸ್ಸಿಗೆ ಧೈರ್ಯ ಹೇಳಿದೆ. ನನಗೆ ಒಂಥರ ಒಳು ಬಂದಂಗೆ ಆಗಿತ್ತು, ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ನೋಡು, ನೀನು ನನಗೆ ಸಮಾಧಾನ ಮಾಡಿದ್ಕೆ ಇವತ್ತು ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಇವಾಗ ಹಿಂಗೆ ಸಮಾಧಾನ ಮಾಡೋರು ಇದಕ್ಕೆ ಮತ್ತೆ ಇರಬೇಕು ಒಬ್ಬರು ಯಾರಾದ್ರೂ ಅಂತ ಹೇಳೋದು. ಅವ್ರು ಬೇಜಾರು ಮಾಡೋದ್ರು ಒಬ್ಬರು ಸಮಾಧಾನ ಮಾಡೋಕ್ಕಿದ್ರೆ ಎಷ್ಟೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂತ ಹೇಳಿ ಇವತ್ತು ನೀನು ನಮಗೆ ಎಷ್ಟು ಹೆಲ್ಪ್ ಮಾಡಿದೀಯ. ನಾನು ಇವತ್ತು ಯಾರ ಮನೆ ಬಾಗಿಲಿಗೆ ಹೋಗ್ಬೇಕಾಗಿತ್ತು ಹೇಳು? ನಮ್ಮಮ್ಮನೂ ಕಳಿಸ್ಬಿಡ್ತಲ್ಲ, ಪ್ರೆಗ್ನೆಂಟ್ ಅನ್ನೋದು ನೋಡ್ದಲ್ಲ ನಮ್ಮಮ್ಮ ಕಳಿಸ್ಬಿಡ್ತಲ್ಲ, ನನಗೆಷ್ಟು ಬೇಜಾರಾಗಿರೋಣ. ಅವತ್ತೇ ನನಗೆ ಎಷ್ಟು ಬೇಜಾರಾಯಿತು. ಆದರೆ ಜನಗಳ ಮಧ್ಯೆ ತೋರಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಷ್ಟು ದಿವಸ ಗಟ್ಟಿ ನಿರ್ಧಾರ ತಗೊಂಡು ಮನ್ಸು ಕಲ್ಲು ಮಾಡ್ಕೊಂಡಿದ್ದೆ. ಆದರೆ ಇವತ್ತಿಗೆ ಯಾಕೆ ಅವಳು ತಡಿಯೋಕ್ಕೆ ಆಗಲಿಲ್ಲ ಕಣೆ, ಹಂಗೆ ಬೇಜಾರಾಗ್ಬಿಡ್ತು. ಅದಕ್ಕೆ ಸುಮ್ಮನೆ ಅಳ್ತಾ ಕೂತ್ಕೊಬಿಟ್ಟೆ. ಹೆಂಗೆ ನೀನು ಸಮಾಧಾನ ಮಾಡೋದಕ್ಕೆ ಇವಾಗ ಒಂಥರ ಮನಸ್ಸು ಗಟ್ಟಿ ಆಗ್ತಾಯಿತ್ತೆ ನನಗೆ. ಮತ್ತು ಯಾವಾಗಲೂ ಗಟ್ಟಿ ಮನ್ಸು ಮಾಡ್ಕೊಂಡು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಇರಬೇಕು, ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಎಲ್ಲಿ ಹೋದ್ರೆ ಯಾಕೆ ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನಿಸ್ತೈತೆ ನನಗೆ. ನಮ್ಮಮ್ಮನೂ ಹಿಂಗೆ ಮಾಡ್ತಾ ಐತೆ, ನನ್ನ ಗಂಡನ ಮನೆಯಲ್ಲೂ ಹಿಂಗೇನೆ, ಎಲ್ಲ ಕಡೆನೂ ನಮ್ಗೆ ಹಿಂಗೆ ಆದರೆ ಯಾಕಪ್ಪ ಇದು ನಮ್ಮ ಜೀವನ, ಏನಪ್ಪ ಇದು ವಿಚಿತ್ರ ಅನಿಸುತ್ತೆ ನನಗೆ ನಿಜವಾಗ್ಲೂ. ನನಗೆ ತುಂಬ ಬೇಜಾರಾಗಿ ಅವಳು ಬಂದುಬಿಡ್ತು. ಆದರೆ ನೋಡಿ ವಿಜಿ ಅವ್ರು ನಮಗೆ ಸಮಾಧಾನ ಮಾಡೋಕೆ ಇದ್ದಾರೆ. ವಿಜಿ ಹೆಂಗೋ ಸಮಾಧಾನ ಮಾಡ್ತಾ ಇದ್ದಾಳೆ ನನಗೆ. ನೀವು ಚೆನ್ನಾಗಿರಬೇಕು, ನೀನು ಯೋಚನೆ ಮಾಡಬಾರ್ದು, ಗಟ್ಟಿ ನಿರ್ಧಾರ ತಗೊಂಡು ಗಟ್ಟಿಯಾಗಿರಬೇಕು ನೀನು. ಈಗ ಏನಾದರೂ ಹುಡುಕೋರು ಒಬ್ಬೊಬ್ರು ಇದ್ದೇ ಇರ್ತಾರೆ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಹಿಂಗೆ ಸಮಾಧಾನ ಹೇಳಿದ್ರೆ ನನಗೆ ಎಷ್ಟೋ ಒಂಥರ ಸಮಾಧಾನ ಆಗುತ್ತೆ. ಅದಕ್ಕೆ ಮತ್ತೆ ಯಾರಾದರೂ ಹಿಂಗೆ ಸಮಾಧಾನ ಹೇಳೋರು ಇರಬೇಕು ಅಂತ ಹೇಳೋದು. ಎಲ್ಲ ದೂರ ಆದ್ರೂ ದೇವ್ರು ಯಾರನ್ನಾದ್ರೂ ಒಬ್ಬರು ಸೃಷ್ಟಿ ಮಾಡಿರ್ತಾನೆ. ಅದಕ್ಕೆ ಎಲ್ಲ ದೂರ ಆಗ್ಯಾರೇನೆ ಇವಾಗ ನಮ್ಮ ವಿಜಿ ಅವ್ರ ಹತ್ರ ಆಗಿದ್ದಾರೆ.
ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.